ಹಾಗೆ ಅತಿಥಿ ಸ್ಥಾನವನ್ನ ಅಲಂಕರಿಸಿದಂತ ಶ್ರೀ ಮಹೇಶ್ ರಾಜಣ್ಣ ಸರ್ ಅವರಿಗೆ ಚಿತ್ತೂರು ಕುಂಬಾರವರು ಪುಷ್ಪ ಗುಚ್ಛವನ್ನು ನೀಡಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಅವರಿಂದ ಪುಷ್ಪ ಗುಚ್ಛವನ್ನ ನೀಡಿ ಅವರಿಗೆ ಅಲಂಕರಿಸಿದಂತವರಿಗೆ ಸ್ಥಾನವನ್ನು ಅಲಂಕರಿಸಿ ಪುಷ್ಪಗುಚ್ಛವನ್ನು ಸ್ವೀಕರಿಸಿದಂತವರಿಗೆ ತುಂಬಾ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ 700ರಿಂದ 800 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗುತ್ತೆ. ಸುಗೋದ್ರಲ್ಲಿ 2-3 ವಿಧಾನ ಇದೆ. ಒಂದು ಉಡನ್ ಫೈರಿಂಗ್, ಕಟ್ಟಿಗೆಯಿಂದ ನಾವು ಅದನ್ನ ಫೈರ್ ಮಾಡಬೇಕು. ಅದೊಂದು ಸಿಸ್ಟಮ್ ಇದೆ, ಮೊದಲು ಗೊತ್ತಿದೆ. ಅದು ನೀವು ಸುಡ್ಬೇಕಂದ್ರೆ ಮಡಿಕೆ ಸುಟ್ಟು ಅಭ್ಯಾಸ ಇದೆ, ಆಗಲ್ಲ ಆಗಲ್ಲ. ಸ್ಲೋ ಫೈರಿಂಗ್ ಬರೀ ಒಗೆಯಲ್ಲೇ ಒಂದು 2 1 ಸೌದೆ 2 ಸೌದೆ ಇಟ್ಕೊಂಡು 2 ಆಮೇಲೆ 4 ಸೌದೆ 2 ಬಟ್ಟಿನ ಒಂದು 1 ಬಿಟ್ಟು ಹಾಕ್ತಾರೆ. ಸಡನ್ನಾಗಿ ಬೆಂಕಿ ತಾಕೋದಿಲ್ಲ. ಏನೋ ಒಂದು ಟೆಕ್ನಿಕ್ ಇದೆ ನಿಮ್ಗೆ. ಇದು ಹೇಳ್ಕೊಟ್ಮೇಲೆ ಸುಡೋದನ್ನು ಹೇಳ್ಕೊಡ್ಲೇಬೇಕು. ಆಮೇಲೆ ಬಟ್ಟಿಲೇಗೂ ವಿಶೇಷತೆ ಇರುತ್ತೆ. ಅಂತರ ಬಟ್ಟೆ ಅಂದ್ರೆ ನೆಲದಲ್ಲಿ ಹಿಂದಿನ ಬಟ್ಟೆ ನೆಲದಲ್ಲಿ ಇಲ್ಲ. ಹೆಣ್ಮಕ್ಳು ನಾವು ಸುಡೋದ್ರಿಂದ ನೆಲ ಬಿಟ್ಟಿರುತ್ತೆ. ಒಲೆಯಿಂದ ಮೇಲೆ ಮಾಡ್ತಾರೆ. ಇಷ್ಟು ಒಲೆ ಇದ್ರೆ ಅದನ್ನ ಮಾಡ್ತಾರೆ. ಒಳಗಡೆ ತುಂಬಿ ನಾವೇ ತುಂಬೋದು, ನಾವೇ ಬೇಕು. ನನ್ನ ಹತ್ರ ಕೆಲಸ ಇದ್ರೆ 15 ಮಕ್ಕಳೇ 23 ವರ್ಷ ನಿಂತೋದ್ಮೇಲೆ ನನಗೆ ಜೀವನ ಬೇರೆ ದಾರಿ ಕಾಣಲಿಲ್ಲ. ಯಾಕೆಂದ್ರೆ ಬರೀ ಬೇರೆಯವ್ರು ಮಾಡಿದ ಪಾರ್ಟ್ ಮೇಲೆ ಕಾರ್ಮಿಕರಿಗೆ ಅಷ್ಟೇ ಮಾಡ್ತಾ ಇದ್ದೀನಿ. ನಾನು ಕೆತ್ತನೆ ಕೆಲಸ, ಹೇಳ್ಕೊಡೋದು, ಲ್ಯಾಬ್ ಕೇಳೋ ಅವೆಲ್ಲ ಮಾಡ್ತಾ ಇದ್ದೀನಿ. ಈ ಲೋಕಕ್ಕೆ ಬರ್ತಾ ಇರಲಿಲ್ಲ. ನಮ್ಮ ತಂದೆ ತುಂಬಾ ಟ್ರೈ ಮಾಡಿದ್ರು, ಆಗಲಿಲ್ಲ. ಕೊರೋನಾ ಬಂದು ಯಾವಾಗ ಅಷ್ಟು ಸಿಕ್ವಿ ಬೇರೆಯವ್ರ ಇಟ್ಟು ನಾವು ಪಾರ್ಟ್ ಮಾಡಿಸಿ ಅದ್ರ ಮೇಲೆ ಕಾರ್ಮಿಕರಿಗೆ ಮಾಡೋದ್ರಲ್ಲಿ ಅವ್ರಿಗೆ ಸಂಬಳ ಕೊಡ್ಬೇಕಲ್ಲ, ಆಗ್ಲಿಲ್ಲ. ಅವಾಗ ನಾನು ಯೋಚನೆ ಮಾಡಿದೆ, ಖಾನಾಪುರಕ್ಕೆ ಹೋಗಿ ವೀಲ್ ವರ್ಕ್ ಕಲಿಯೋಕ್ಕೋಸ್ಕರ ಹೋಗ್ತಾರೆ. ವೀಲ್ ವರ್ಕ್ ನಾನೇ, ಡಿಸೈನ್ ವರ್ಕ್ ನಾನೇ ಅಂದಾಗ ಇವಾಗ ಶಾಲೆ ಇರ್ಬೋದು. ಇವಾಗ ಇನ್ನೊಂದು ವಿಶೇಷ, ಬರ್ತಡೆಗಳು, ಮ್ಯಾರೇಜ್ ಅಲ್ಲಿ ಇದ್ರದ್ದೊಂದು ಹೋಗಿ ನನ್ನ ಕರೀತಾರೆ. ಬರ್ತಡೆಗೆ 5,000 ಕೊಟ್ಟು ಕರೀತಾರೆ, ಮದುವೆಗಳಿಗೆ ಕರೀತಾರೆ, ಎಂಟರ್ಟೈನ್ಮೆಂಟ್ ಅಮೌಂಟ್ ಅಂತ ಕೊಡ್ತಾರೆ. ಅಲ್ಲಿ ಬಂದವ್ರಿಗೆ ಮಾಡಿಸೋದು ಇಷ್ಟು ವಿಶೇಷತೆ ಇದೆ ಇದು. ಈ ಕಡೆ ವೆಂಕಟೇಶ್ ಕುಂಬಾರ್ ಈ ಕಡೆ ಧನ್ಯವಾದಗಳು. ಅಲಂಕರಿಸಿದಂತ ಶ್ರೀಕಾಂತ್ ಪಾಟೀಲ್ ಸಾಹೇಬರಿಗೆ ಮಹಂತೇಶ್ ಕುಂಬಾರ್ ಇವರಿಂದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸುವುದರಿಂದ
ಇಲ್ಲಿ ನೋಡ್ರಿ ಇಲ್ಲಿ. ಶ್ರೀಕಾಂತ್ ಪಾಟೀಲ್ ಸಾಹೇಬರು ಹಾಗೂ ವೆಂಕಟೇಶ್ ಕುಂಬಾರ್ ಇವರಿಗೆ ಸನ್ಮಾನಿಸಿದ್ದಕ್ಕೆ ತುಂಬಾ ಧನ್ಯವಾದ. ಅದೇ ರೀತಿಯಾಗಿ ಇವರ ಅತಿಥಿ ಸ್ಥಾನಕ್ಕೆ ಮಹೇಶ್ ಆಚಾರ್ಯ ಸರ್ ಅವರಿಗೆ ಬಸವರಾಜ್ ಕರ್ನಾಟಕದಿಂದ ಸನ್ಮಾನವನ್ನು ಮಾಡಿ ಸ್ವೀಕಾರ ಮಾಡುತ್ತಿದ್ದು ಚಪ್ಪಲ್ ಬಿಟ್ರಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಮಹೇಶ್ ಆಚಾರ್ಯ ಸರ್ ಅವರು ಸನ್ಮಾನಿಸಿದಂತಹ ಬಸವರಾಜ್ ಕರ್ನಾಟಕಕ್ಕೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಹುಟ್ಟುವಂತ ಅಭಿನಂದನೆ ಸಲ್ಲಿಸುತ್ತಾರೆ. ಅದೇ ರೀತಿ ಇನ್ನೋರ್ವ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಭಾಗ್ಯವತಿ ಎಂಜಿ ಇವರಿಗೆ ಸುವರ್ಣ ಕುಂಬಾರ್ ಇವರಿಂದ ಸನ್ಮಾನ ಮಾಡಿ ಅವರಿಗೆ ಸನ್ಮಾನಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಭಾಗ್ಯವತಿ ಎಂಜಿ ಹಾಗೂ ಸನ್ಮಾನವನ್ನು ಮಾಡಿದಂತಹ ಸುವರ್ಣ ಕುಂಬಾರ್ ಇವರಿಗೂ ಈ ಒಂದು ವೇದಿಕೆ ಬೆಳೆದ